ನೆನಪಿದೆ ಮೊದಲ ನೋಟ ನೆನಪಿದೆ ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಗಿನ ಮುಂಜಾನೆ ಒಂದು ಶುಭೋದಯಗಳು. ಮತ್ತೇನಂತೀರಿ ದೋಸ್ತ್ರ, ಎಲ್ಲರೂ ಹೆಂಗದ್ರಿ ದೋಸ್ತ್ರ? ಇಲ್ಲಿ ಪಾರಿ ಒಳದವ್ರಿ. ನಾಳಿಂತ್ರ ಒಂದು ಏನಾರ ಕಾಳರ ಏನಾರ ಹಾಕ್ಬೇಕಂತ ಮಾಡೀನಿ ರೀ. ಮ್ಯಾಗ ನೋಡುವ ಏನಾಕತ್ತೇವ ಹಾಕೋರಂತ್ರಿ ದೋಸ್ತ್ರ. ಎಷ್ಟು ಚಂದ ಐತೆ ನೋಡ್ರಿ ಪಾರಿ ಒಳಗೆ, ಹೌದನ್ರಿ? ಭಾಳ ಪಾರಿ ಒಳಗೆ ಕುಂತಿದ್ವು ರೀ, ಆದ್ರೆ ಹೋದವು ರೀ ಅವು. ನೋಡ್ರಿ ಬೆಳಗಿನ ಒಂದು ವಾತಾವರಣ ಹೆಂಗೈತಿ. ಎಷ್ಟು ಶಾಂತಿ ನಿಕೇತನವಾದಂಥ ಒಂದು ವಾತಾವರಣ. ಆದರೆ ಗುಬ್ಬಿ ಗಿಳಿ ಎಲ್ಲಿ ಕಾಣಬಲ್ಲವ್ರಿ ಭಾಳ. ಅದ ಒಂದು ಬೇಜಾರಿನ ಸಂಗತಿ. ಅಂದರೆ ಮತ್ತು ಬರೋಣ್ರಿ ಸಿಗೋಣಂತ್ರಿ ಧಾರ್ಯಾಗ. ನೇಚರ್ ಬಂದೈತಿ, ಅದಕ್ಕೆ ಯಾರು ಇಷ್ಟು ಸಂಡೆ ಹೇಗೆ ಗರ್ಭದಲ್ಲೇ ಕರಗುವುದಂತೆ ಮಾತ್ರ ಯಾಕೋ ಬರದೇ ಕಾವುದಂತೆ ಮನಸ್ಸೇ ಸೇವು. ಆಕಾಶ್ ಅವರು ಪ್ರಾಜೆಕ್ಟ್ ವರ್ಕ್ನ ಮಾಡ್ತಿದ್ದಾರೆ. ಅವರ ಒಂದು ಯಾವ ಥರ ಇದು ಬಿಫೋರ್ ಈ ಥರ ಇದೆಯಲ್ಲ, ಇದಕ್ಕಿಂತ ಚೆಂದಾಗಿ ಬರೋದತ್ತೆ ರೀ. ಹಂಗೆ ಆಕಾಶ್ ಅವರು ಒಂದು ಡಿಸೈನಿಂಗ್ ಮಾಡ್ತಿದ್ದಾರೆ. ಇದು ಅರ್ಧ ಅಭಿ ನೋಡೋಣ. ಅಭಿ ಪಿಕ್ಚರ್ ಬಾಕಿ ಈ ಟ್ರೇಲರ್ ಐ. ನಮ್ಮ ಸರ್ ಇವತ್ತೆಲ್ಲ ಇದ್ರ ಬಗ್ಗೆ ತಿಳಿಸ್ಕೊಟ್ರಿ. ಸ್ವಲ್ಪ ಲಾಭವಾಗಿ ಆ್ಯಡ್ ಮಾಡ್ತೀನಿ. ಹಾಂ ಸರ್, ಹಾಂ ರೀ ಆ್ಯಡ್ ಮಾಡ್ತೀನಿ ರೀ. ಆ್ಯಡ್ ಮಾಡ್ತೀರಾ ಸರ್? ಹಾಂ ರೀ, ಸೂಪರ್. ಓಕೆ ಸರ್. ಏನು ಮಾತಾಡ್ಬೇಕಲ್ಲ ಅದೇ ರೀ ಡೆವಲಪ್ಮೆಂಟ್ ಬಗ್ಗೆ ನಮ್ಮ ಸರ್ ಹೇಳ್ಕೊಡಾಕಂತಿದ್ರಿ. ಮಸ್ತಾಗಿ ಟೀಚಿಂಗ್ ಮಾಡಿದರೆ. ಮತ್ತು ಇನ್ನು ಮುಂದಿನ ಕ್ಲಾಸ್ ಒಳಗೆ ಸಿಗೋಣ್ರಿ. ಮಸ್ತ್ ಇದ್ರಿ ಸರ್. ಸರ್ ಏಕೆ ಹೊಂಟೆ ನೋಡ್ರಿ ದೋಸ್ತರ ಊಟ ಗಿಟ ಮಾಡಕ್ಕೆ. ನಮ್ಮ ಮುಖದಾಗ ಏನು ಇಲ್ಲಂದ್ರೆ ಒಂದು ಸ್ಮೈಲ್ ಒಂದು ಇರ್ತೈತೆ ರೀ, ಅಷ್ಟು ಅದ ರೀ ನಮಗೆ ಗೊತ್ತಿರೋದು. ಹೌದಲ್ಲ? ಗ್ರೂಪ್ ನೋಡಿ ಇನ್ನೂ ಈಗ ನಂಗೆ ಐತೆ ಗ್ರೂಪ್ನಾಗ ಒಂದು ಹಚ್ಚಿಬಿಟ್ರೆ ರೀ ಇದು. ಗ್ರೂಪಿನ ಹಣೆ ಬರ ನೋಡಿ ಏನೇನೋ ಆಗ್ಬಿಡುತ್ತೆ. ಕೂದಲು ಯಾಕೋ ಎಷ್ಟು ಚಂದ ಕಾಣಕಂತವಲ್ಲ ಇವತ್ತು. ಈ ಬಾಚ್ ಹೊಂಟೆ ಅದು ಕೂದಲ ನಂಗೆ ಗಂಟ್ಲು ನಿಮ್ಮ ಮುಡಿ ಗಂಟ್ಲು. ಈಗ ನಾವು ರೂಮಿಂದ ಊಟ ಮಾಡಕ್ಕಂತ ಹೋಗಿದ್ದೀವಿ ರೀ. ಹೊಂಟೇವ್ರಿ ಈಗ ಕ್ಲಾಸ್ ರೂಮ್ಗೆ. ಬರ್ರಿ ನಮ್ಮ ಸರ್ ಕಡೆಯಿಂದ ಹೋಗೋಣ. ಇದು ನೋಡ್ರಿ ಒಂದು ಟೆರಸ್ಸಿನ ಒಂದು ಇದು ರೀ, ಲೈನ್ಸ್. ಮಿಸ್ಟರ್ ಆಕಾಶ್ ಅವರು ಡಿಸೈನಿಂಗ್ ನೋಡಿ ನನಗಂಕ್ರೆ ತಲೆ ಚಕ್ರ ಬಂದಂಗೆ ಬಂತ್ರಿ. ನೈಸ್, ಥ್ಯಾಂಕ್. ಏನಂತಾರಲ್ಲ ಹೇಳ್ಬೇಕು ನೀನು. ಆಲ್ ದ ಬೆಸ್ಟ್. ಏನೋ ಅಂತಾರಲ್ಲ, ಕಂಗ್ರ್ಯಾಚುಲೇಷನ್ಸ್ ಸರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ರಿಸರ್ಚ್ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ. ಯಾವ ಥರ ರಿಸರ್ಚ್? ಈಗ ನಿಮ್ಮ ಕಂಪನಿ ಯಾವುದು? ಸ್ಟ್ರೈಡ್ಸ್ ಇಂದ ದೊಡ್ಡ ಮಾತಂದರೆ ಫಾರ್ಮಾಸ್ಯೂಟಿಕಲ್ ಕಂಪನಿ, ರೈಟ್? ಸೊ ಫಾರ್ಮಾ ರಿಸರ್ಚ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ದಲ್ಲಿ ಆಗುತ್ತೆ. ಲಿಟಲ್ ಲಿಲ್ಲಿ ಈ ಥರ ದೊಡ್ಡ ದೊಡ್ಡ ಕಂಪನಿಗಳಿದ್ದಾವೆ US ಇಂದ. ಅವ್ರದ್ದು ಸ್ಯಾಂಪಲ್ಸ್ ಎಲ್ಲ ಟೆಸ್ಟ್ ಮಾಡೋಕ್ಕೆ ಸೆಂಡ್ ಇಟ್ ಟು ಸ್ಪೇಸ್. ಅಂದರೆ ಇಲ್ಲಿ ಒಂದು ಮಾತ್ರೆ ಮಾಡೋಕ್ಕೆ, ಯಾವುದೋ ಒಂದು ನಿಮ್ಮ ಸ್ಯಾಂಪಲ್ ಇದೆ, ಒಂದು ಟೆಸ್ಟ್ ಮಾಡೋಕ್ಕೆ 10 days ತೊಗೊಳಕ್ಕೆ ಅನ್ಕೊಳ್ಳಿ. 10 days ಅಥವಾ 20 days ಟೆಸ್ಟಿಂಗ್ ಮಾಡೋಕ್ಕೆ. ಓಕೆ, ನಿಮ್ದು ಹೇಗೂ ಪ್ರೊಡಕ್ಷನಲ್ಲಿದ್ದೀರ, ಬಟ್ ಆ ಮಾತ್ರೆ ಪ್ರೊಡಕ್ಷನ್ ಬರೋಕ್ಕಿಂತ ಮುಂಚೆ ಟೆಸ್ಟ್ ಮಾಡಬೇಕು ವೆದರ್ ಇಟ್ ಈಸ್ ವಯಬಲ್ ಅನ್ನೋದು. ಪ್ರಾಬ್ಲಮ್ ಆಗತ್ತಾ ಆಗಲ್ಲ ಆ ಟೆಸ್ಟ್ ಮಾಡೋಕ್ಕಂತ ಅಂದರೆ ಅಂದಾಗ ಎಲ್ಲಿ ಟೆಸ್ಟ್ ಮಾಡ್ತಾರೆ ಅಂದರೆ ಕೆಲವೊಂದು ಸ್ಪೇಸಲ್ಲಿ ಟೆಸ್ಟ್ ಮಾಡ್ತಾರೆ. ಸ್ಪೇಸಲ್ಲಿ ಇಲ್ಲಿ 10 days ಆಗೋದು ಅಲ್ಲಿ 1 day ಆಗ್ಬೋದು. ಬಿಕಾಸ್ ಅಲ್ಲಿ ಎನ್ವೈರ್ಮೆಂಟ್ ಹೇಗಿದೆ ಅಂತಂದರೆ ಗಾಳಿ ಇಲ್ಲ,
ಓಕೆ ಎಂಟೈರ್ ಸ್ಪೇಸಲ್ಲಿ ಗಾಳಿ ಇಲ್ಲ, ಗ್ರಾವಿಟಿ ಇಲ್ಲ. ಸೊ ಆ ಕೆಮಿಕಲ್ ರಿಯಾಕ್ಷನ್ಸ್ ಏನಿರುತ್ತೆ ವೇಗವಾಗಲ್ಲ. ಅದಕ್ಕೋಸ್ಕರ ಫಾರ್ಮಸ್ಯೂಟಿಕಲ್ ಕಂಪನಿ ಎಲ್ಲ ಫಂಡ್ ಮಾಡುತ್ತೆ ಆ ಪ್ರಾಜೆಕ್ಟ್ಸ್. ನಮ್ಮ ಸರ್ ಒಂದು ಕಾಮಿಡಿ ಅಂದಂತ ಒಂದು ಆಕ್ಟಿವಿಟಿ ಕೊಟ್ಟಿದ್ರಿ. ಆ ಆಕ್ಟಿವಿಟಿ ನೋಡ್ಕೊಂಬರ್ರಿ ಹೆಂಗೈತೆ ಅಂತಂದು. ಹಲೋ 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 ಕೇಳ್ತಿದ್ಯಾ? ಊಟ ಆಯ್ತಾ ಕೌಶಿಕ್? ಊಟ ಆಯ್ತಾ? ನೀವು ಮಾಡಲಿಲ್ಲ ಅಂದರೆ ನಾನು ಊಟ ಮಾಡ್ತೀನಾ? ಕೈ ತುತ್ತು ಕೊಡ್ಬೇಕಾ? ಮನೇಲೆಲ್ಲ ಹುಷಾರಿದ್ದಾರಾ? ಹುಷಾರಿದ್ದಾರೆ. ನಾನೀಗ ಸ್ಟಡಿ ಮಾಡ್ಕೊಂಡಿದ್ದೇನೆ. ನೀವು? ಮಂಗಳೂರಲ್ಲಿ. ಮತ್ತೆ ನಾಳೆ ಫ್ರೀ ಇದ್ದೀರಾ? ಡೇಟಿಗೆ ಹೋಗೋಣ. ದಾರೆ ಕೋಟಿ ಜನ್ಮ ಜೊತೆಗಾರಿ ನೀ ಅಮೃತಧಾರೆ ಇಹಕು ಪರಕು ಸಂಗಾತಿ ನೀ ಇಲ್ಲವಾದರೆ ನಾ ಹೇಗೆ ಬಾಳರಿ ಪ್ರೀತಿ ಹುಡುಗ ಕೋಟಿ ಜನ್ಮ ಜೊತೆಗಾರ ಹೇ ಪ್ರೀತಿ ಹುಡುಗ ನನ್ನ ಬಾಳ ಕತೆಗಾರ ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ ಹೇ ಪ್ರೀತಿ ಹುಡುಗ. ನೆನಪಿದೆ ಮೊದಲ ನೋಟ, ನೆನಪಿದೆ ಮೊದಲ ಸ್ಪರ್ಶ, ನೆನಪಿದೆ ಮತ್ತನು ತಂದ ಆ ಮೊದಲ ಚುಂಬನ, ನೆನಪಿದೆ ಮೊದಲ ಕನಸು, ನೆನಪಿದೆ ಮೊದಲ ಮುನಿಸು, ನೆನಪಿದೆ ಕಂಬನಿ ತುಂಬಿ ನೀನಿಟ್ಟ ಸಾಂತ್ವನ, ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ ನೀ ಅಮೃತಧಾರೆ ಕೋಟಿ ಜನ್ಮ ಜೊತೆಗಾರಿ. Yeah, everybody knows that I'm breaking down. Everybody knows I ain't fake.